ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಆಫ್ಟರ್ ಲಾಂಗ್ ಟೈಮ್ ಒಂದು ರೆಸಿಪಿ ಮಾಡ್ತಾಯಿದ್ವಿ. ಸೊ ಹಾಗೆ ಒಂದು ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ಏನಿಲ್ಲ, ಸಂಡೇ ಸ್ಪೆಷಲ್ಲು ಸ್ವಲ್ಪ ಮಟನ್ ಚಾಪ್ಸು, ಮಟನ್ ಡ್ರೈ ಎಲ್ಲ ಮಾಡಿದ್ವಿ. ಸೊ ಅದಕ್ಕೆ ಅದಕ್ಕೇನಾದರೂ ಪ್ಲೈನಾಗೆ ಮಾಮೂಲಿ ಕುಷ್ಕ ಥರ ಅಥವಾ ಹಾಗೆ ಪ್ಲೈನಾಗಿ ಬಿರಿಯಾನಿ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಆ ರೆಸಿಪಿನೇ ತೋರಿಸ್ತೀನಿ. ಬನ್ನಿ ಇವಾಗ ನೋಡೋಣ. ಫಸ್ಟಿಗೆ ಇಲ್ಲಿ ಬಂದು ನಾವು 4 kg ಮಾಡ್ತಾ ಇರೋದು. ರೈಸ್ ಬಂದು 4 kg. ಸೊ ಒಂದು ಪಾತ್ರೆ ಇಟ್ಕೊಂಡಿದ್ವಿ. ಆ್ಯಕ್ಚುಲಿ ನಾವು ಕಾಂಪೌಂಡಲ್ಲೇ ಮಾಡ್ತಾಯಿದ್ವಿ. ಸೊ 4 kg ಅಲ್ವಾ, ಸೊ ಒಳಗಡೆ ಆದರೆ ಆಗಲ್ಲ, ಔಟ್ಸೈಡ್ ಕಾಂಪೌಂಡಲ್ಲಿ ಇಟ್ಕೊಂಡು ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಏನಿಲ್ಲ, ಒಂದು ದೊಡ್ಡ ಪಾತ್ರೆ ಇಟ್ಕೊಳ್ಳಿ. ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು, ಆಯಿಲ್ ಬಂದು ಇಲ್ಲಿ 1/2 ಲೀಟರ್ ತೊಗೊಂಡಿದ್ದೀನಿ 4 kgಗೆ. ಸೊ ನೆಕ್ಸ್ಟು ಎಣ್ಣೆ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಮಾಮೂಲಿ ಏನು ಮಸಾಲೆ ಪಲಾವ್ಗೆ ಏನು ಹಾಕ್ತೀವಿ ಐಟಮ್ಸು, ಚಕ್ಕೆ, ಲವಂಗ, ಹಾಗೆ ಮರಾಠ ಮಗ್ಗು, ಅದು ಸ್ಟಾರ್ ಹೂ ಬರುತ್ತಲ್ಲ ಸಮಥಿಂಗ್, ಅದು ಹಾಕಬೇಕು. ಸೊ ಇದೆಲ್ಲ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಹಾಕಿ ಇನ್ನೂ ಸ್ವಲ್ಪ ಕಾಯಬೇಕಿತ್ತು. ಸ್ಟಾರ್ಟಿಂಗ್ ಅದು ಸ್ವಲ್ಪ ಉರಿ ಸ್ಪೀಡ್ ಇರುತ್ತಲ್ವ, ಇದು ದೊಡ್ಡ ಗ್ಯಾಸ್ ಆಗಿರೋದ್ರಿಂದ. ಸೊ ಆಮೇಲೆ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಇವಾಗ ಸ್ವಲ್ಪ ಪಲಾವ್ ಎಲೆ ಹಾಕ್ಕೋತಾ ಇದ್ವಿ. ಪಲಾವ್ ಎಲೆ ಹಾಕ್ಕೊಂಡು ಜಸ್ಟ್ ಒನ್ ಟೈಮ್ ಹೀಗೆ ಫ್ರೈ ಮಾಡಬೇಕು. ಇವಾಗಲೇ ಈ ಮೆಣಸಿನ್ಕಾಯಿ ಏನು ಹಾಕಬೇಡಿ, ಜಸ್ಟ್ ಈ ಮಸಾಲೆ ಐಟಮ್ಸ್ ಏನು ಹಾಕಿರ್ತೀವಿ ಜಸ್ಟ್ ಹಾಗೆ ಎಣ್ಣೆಯಲ್ಲಿ ಸ್ವಲ್ಪ ಡ್ರೈ ಆಗಲಿ. ಅದೆಲ್ಲ ಚೆನ್ನಾಗಿ ಡ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ನೀವು ಎಷ್ಟು ತೊಗೋತೀವೋ ಅಷ್ಟು ಒಳ್ಳೆಯದು. ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ವಿ. ನಮ್ಮ ಅತ್ತೆಯವರು ಬಂದು ಈರುಳ್ಳಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂದರು. ಸೊ ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀವಿ. ಹಾಗೆ ಸ್ವಲ್ಪ ಎಣ್ಣೆನೇ ಜಾಸ್ತಿ ಇರಬೇಕು. ಈ ಕುಷ್ಕ ಅಥವಾ ಪಲಾವ್ಗೆಲ್ಲ ಸ್ವಲ್ಪ ಎಣ್ಣೆ ಚೆನ್ನಾಗಿರುತ್ತೆ. ಸೊ ಫೈನಲಿ ಅದೆಲ್ಲ ಹಾಕಿದ ಮೇಲೆ ನೀವು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಇದು ದೊಡ್ಡ ಉರಿ ಆಗಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ, ಅಂದರೆ ಈರುಳ್ಳಿ ಎಲ್ಲ ಬೇಗ ಇದಾಗ್ಬಿಡುತ್ತೆ. ಸೊ ಸ್ವಲ್ಪ ಆವಾಗ ಸ್ವಲ್ಪ ಕೈ ಆಡ್ತಾನೇ ಇರಬೇಕು. ಇದು ಈರುಳ್ಳಿ ಬಂದು ಚೆನ್ನಾಗಿ ಬ್ರೌನಿಷ್ ಆಗಬೇಕು. ಅದು ಎಷ್ಟು ಚೆನ್ನಾಗಿ ಒಂಥರ ಬ್ರೌನಿಷ್, ಒಂಥರ ಸೀದೋಗಿರೋ ಥರ ಅಲ್ಲ, ಸ್ವಲ್ಪ ಬ್ರೌನಿಷ್ ಆದರೆ ಟೇಸ್ಟ್ ಬಂದು ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದು ಇವಾಗ ಒಂದು 4 ಏಲಕ್ಕಿ ಹಾಕೋತಾ ಇದ್ದಾರೆ. ಏಲಕ್ಕಿ ಬಂದು ಒಂದು 4 ಸಾಕು, ಅಥವಾ ಒಂದು 2 ಹಾಕ್ಕೊಂಡ್ರೂ ನಡೆಯುತ್ತೆ. ಸ್ವಲ್ಪ ನಮಗೆ ಸ್ಮೆಲ್ ಬೇಡ, ನಮಗೆ ಏಲಕ್ಕಿ ಸ್ಮೆಲ್ ಅಷ್ಟೊಂದು ಹಿಡಿಸಲ್ಲ ಅಂದರೆ ಒಂದು 2 ಹಾಕ್ಕೊಂಡ್ರೆ ಇಟ್ಸ್ ಓಕೆ. ಸ್ವಲ್ಪ ಓಪನ್ ಮಾಡಿ ಹಾಕ್ಕೊಳ್ಳಿ. ಹಾಗೆ ಹಾಕ್ಕೊಂಡ್ರೆ ಏನಂದರೆ ಅದು ಸ್ಮೆಲ್ ಬಿಟ್ಕೊಳ್ಳಲ್ಲ ಬಿರಿಯಾನಿಗೆ. ಸೊ ಆದ್ದರಿಂದ ಸ್ವಲ್ಪ ಏಲಕ್ಕಿ ಒಂದು 4 ತೊಗೊಂಡಿದ್ದೀನಿ. ಹಾಗೆ ಮತ್ತೆ ಕೈ ಆಡ್ತಾನೇ ಇರಬೇಕು ನೀವು, ಅದು ಸ್ವಲ್ಪ ಬ್ರೌನಿಷ್ ಆಗೋ ತನಕ, ಇಲ್ಲಾಂದ್ರೆ ತಳ ಹಿಡಿದ್ಬಿಡುತ್ತೆ. ಸೊ ಇವಾಗ ಅತ್ತೆಯವರು ಬಂದು ಸ್ವಲ್ಪ ಫ್ರಿಜ್ ಮಾಡ್ಕೋತಾ ಇದ್ದಾರೆ. ನೆಕ್ಸ್ಟ್ ಬಂದು ಇದೆಲ್ಲ ಫ್ರೈ ಆಗೋಕ್ಕೆ ಬಿಟ್ಬಿಡಬೇಕು. ಸ್ವಲ್ಪ ಎಣ್ಣೆಲಿ ಹಾಗೆ ಸ್ವಲ್ಪ ಇದಾಗಬೇಕು, ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಸೊ ಇನ್ನೊಂದು ಸ್ವಲ್ಪ ಕೈ ಆಡ್ಕೊಳ್ಳಿ. ಅವಾಗ ಅಲ್ಲಿ ಸ್ವಲ್ಪ ಕೈ ಆಡ್ತಾಯಿರಿ. ಇದು ದೊಡ್ಡ ಗ್ಯಾಸ್ ಅಲ್ವಾ, ಸೊ ಅವಾಗ ಕೈ ಆಡ್ಕೊಂಡ್ರೆ ಸ್ವಲ್ಪ ಸ್ಮಾಲ್ ಫ್ಲೇಮ್ಸೇ ಇಡಿ. ಬಿಕಾಸ್ ಅದು ಜಾಸ್ತಿ ಇದಾಗ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಎಲ್ಲ ತಳ ಹಿಡಿದ್ಬಿಡುತ್ತೆ. ಸೊ ನೆಕ್ಸ್ಟ್ ಬಂದು ಏನಂದರೆ, ನೀವು ಅದು ಏನು ಇದು ಮಾಡ್ಕೊಂಡಿರ್ತೀರ ಒಂದು ಪೇಸ್ಟ್ ಮಾಡ್ಕೊಬೇಕು. ಪೇಸ್ಟ್ ಬಂದು ಶುಂಠಿ, ಬೆಳ್ಳುಳ್ಳಿ, ಪುದೀನ, ಚಕ್ಕೆ, ಲವಂಗ, ಅದಕ್ಕೂ ಸ್ವಲ್ಪ ಪೇಸ್ಟ್ಗೂ ಸಹ ಚಕ್ಕೆ, ಲವಂಗ, ಪುದೀನ, ಶುಂಠಿ, ಬೆಳ್ಳುಳ್ಳಿ ಅಷ್ಟನ್ನು ಒಂದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ನೀವು ನೋಡ್ತಾ ಇರ್ಬೋದು. ಇಷ್ಟೇ, ಇದಕ್ಕೇನೂ ಇಲ್ಲ. ಸ್ವಲ್ಪ ಮಸಾಲೆ ಐಟಮ್ಸು ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀವಿ, ಬಿಕಾಸ್ ಇಲ್ಲಿ ಸ್ವಲ್ಪ ಹಾಕಿರ್ತೀವಲ್ವ. ಸೊ ಇದೆಲ್ಲ ಆದಮೇಲೆ ಆ ಒಂದು ಪೇಸ್ಟನ್ನ ನಾವೇನು ಮಾಡಬೇಕಂದ್ರೆ ಚೆನ್ನಾಗಿ ನಾವು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಇದು ಬಂದು ಗ್ರೈಂಡ್ರಿಗೆ ಹಾಕ್ಸಿದ್ದು ಔಟ್ಸೈಡು. ಸೊ ಅದರಿಂದ ಸ್ವಲ್ಪ ಒನ್ ಟೈಮ್ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಬಟ್ ಈ ಥರ ಹಾಕ್ಸಿದ್ರೆ ಪುದೀನೂ ಹಾಕಿ ತುಂಬಾ ಚೆನ್ನಾಗಿರುತ್ತೆ. ಪುದೀನ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಮಸಾಲ ಐಟಮ್ಸ್ ಅಂದರೆ ಚಕ್ಕೆ, ಲವಂಗ ಸ್ವಲ್ಪ ಹಾಕಿದ್ದೀವಿ ಅಷ್ಟೇ. ಇದನ್ನು ಬಂದು ಚೆನ್ನಾಗಿದೆ ಹಾಕಬೇಕು. ನೋಡಿ, ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಈ ಒಂದು ಪೇಸ್ಟ್ ಏನು ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಹಾಕಬೇಕು. ಇವಾಗಲೇ ಹಸಿಮೆಣ್ಸಿನ್ಕಾಯಿ ಹಾಕಬೇಡಿ, ಲಾಸ್ಟಲ್ಲಿ ಹಾಕೋಣ. ಸೊ ಇದನ್ನು ಒಂದು ಟೈಮು, ಇದೊಂದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊತಾನೆ ಇರಬೇಕು. ಅದು ಏನು ಹಸಿ ಸ್ಮೆಲ್ ಅಂದರೆ ಎಣ್ಣೆ ಎಲ್ಲ ಬಿಟ್ಕೋಬೇಕು. ನಮಗೆ ಗೊತ್ತಾಗುತ್ತದೆ ಎಣ್ಣೆ ಎಲ್ಲ ಬಿಟ್ಕೊಂಡಾಗ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಿರುತ್ತೆ. ನೀವು ನೋಡ್ತಾ ಇರ್ಬೋದು. ಈಗ ಎಷ್ಟು ಸ್ಮೆಲ್ ಗಮ್ ಅಂತಿತ್ತು ಅಂದರೆ ಜಸ್ಟ್ ಇಷ್ಟು ಹಾಕಿದೀಗೆ ಒಂಥರ ಸೊ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಯಿತಾ. ನೀವು ನೋಡ್ತಾ ಇರ್ಬೋದು ಎಣ್ಣೆ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ಅಂತ. ಸ್ವಲ್ಪ ಆದಷ್ಟು ಉರಿ ಕಡಿಮೆನೇ ಇರಲಿ. ಅದು ಸ್ವಲ್ಪ ನಮ್ಮದು ಫ್ಲೇಮ್ಸು ತುಂಬಾ ಜಾಸ್ತಿನೇ ಇತ್ತು. ಎಷ್ಟು ಕಡಿಮೆ ಮಾಡಿದ್ರೂ ಬೇಗ ಇದಾಗ್ತಿತ್ತು. ಸೊ ಆದ್ದರಿಂದ ಸ್ವಲ್ಪ ಅವಾಗ ಕೈ ಆಡ್ಕೋತಾ ಇದ್ವಿ. ನೆಕ್ಸ್ಟ್ ಬಂದು ಅಷ್ಟರಲ್ಲಿ ನಾವು ರೈಸ್ನ ವಾಶ್ ಮಾಡ್ಕೊಳ್ಳೋಣ. ಇಲ್ಲಿ 4 kg ಇದಲ್ವಾ. ಸೊ ಸಾರಿ ಫ್ರೆಂಡ್ಸ್, ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಗೆ ನೀರನ್ನ ಆ್ಯಡ್ ಮಾಡಿರೋದು ವೀಡಿಯೋ ಎಲ್ಲ ಸ್ಕಿಪ್ ಆಗಿಬಿಟ್ಟಿದೆ. ಸೊ ಅದೆಲ್ಲ ಫ್ರೈ ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ತುಂಬ ಫ್ರೈ ಆದರೆ ಏನು ಅನಿಸುತ್ತೆ ಅಂದರೆ ಚೆನ್ನಾಗಿರುತ್ತೆ.
ಸೊ ಹಸಿಮೆಣ್ಸಿನ್ಕಾಯಿ ಹಾಗೆ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ. ನೀರ್ದು ರೇಷಿಯೋ ಬಂದು ಏನಿಲ್ಲ 1 ಗ್ಲಾಸ್ಗೆ 2ರಷ್ಟು ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಮಾಮೂಲಿ ಎಲ್ಲ ಗೊತ್ತಿರುತ್ತಲ್ವ, ಸೊ ಅದನ್ನೇನು ನಾನು ತೋರ್ಸೋಕ್ಕೆ ಹೋಗಿಲ್ಲ. ಸೊ 1:2 ಹಾಕ್ಕೊಳ್ಳಿ. ರೈಸ್ನ ಇಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ, ಅದು ಕ್ಲೋಸ್ ಮಾಡಿ ಇಟ್ಬಿಡಬೇಕು ಲೇಡ್ನ ನೀರೆಲ್ಲ ಹಾಕಿದ ಮೇಲೆ. ಸೊ ಇವಾಗ ನಾವು ನೋಡ್ತಾ ಇರ್ಬೋದು ಹೇಗೆ ಕುದೀತಾ ಇದೆ ಅಂತ. ಈ ಕುದಿಯೋ ಟೈಮಲ್ಲಿ ಏನು ಮಾಡಬೇಕಂದ್ರೆ ಇವಾಗ ಬಂದು ನಾವು ವಾಶ್ ಮಾಡ್ಕೊಂಡಿರೋ ಅಂತಹ ರೈಸ್ನ ಹಾಕ್ಕೋಬೇಕು. ಅಟ್ಲೀಸ್ಟ್ ರೈಸ್ ಒಂದು 2-3 ಟೈಮ್ಸ್ ಆದರೂ ಮಸ್ಟಾಗಿ ವಾಶ್ ಮಾಡ್ಕೊಳ್ಳಿ. ಸೊ ವಾಶ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ರೈಸ್ ಜಾಸ್ತಿ ಇದ್ದಿದ್ದರಿಂದ ನಾವು ಒಂದು ಪ್ಲೇಟಲ್ಲೇ ಹಾಕೋತಾ ಇದ್ದೀವಿ, ಬಿಕಾಸ್ ಅದು ಸಿಡಿದ್ಬಿಡುತ್ತಲ್ವ ಪದೇ ಪದೇ ಕೈಯಿಂದ ತೆಗೆದು ಹಾಕೋಕ್ಕೆ. ಸೊ ಅದರಿಂದ ಒಂದು ಪ್ಲೇಟ್ ಸಹಾಯದಿಂದ ಹಾಕೋತಾ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ಅಷ್ಟೇ, ಇಟ್ಸ್ ವೆರಿ ಸಿಂಪಲ್ ಅಂತಲೇ ಹೇಳ್ಬೋದು, ಹಾಗೆ ಕ್ವಿಕ್ಕಾಗಿ ಕೂಡ ಆಗುತ್ತೆ. ಈಗ ರೈಸ್ ಎಲ್ಲ ಹಾಕ್ಕೊಂಡಾದ್ಮೇಲೆ ಏನು ಮಾಡಬೇಕಾದ್ರೆ ಸ್ವಲ್ಪ ಅದು ಲಿಡ್ನ ಕ್ಲೋಸ್ ಮಾಡಿ ಹಾಗೆ ಬಿಟ್ಬಿಡ್ಬೇಕು. ಒನ್ ಟೈಮ್ ಮಿಕ್ಸ್ ಮಾಡಬೇಕು, ನೀವು ಮಿಕ್ಸ್ ಮಾಡಿ ನಿಮಗೆ ಉಪ್ಪು ಎಷ್ಟು ಬೇಕಷ್ಟು ಹಾಕ್ಕೊಂಡು ಲಿಡ್ನ ಸ್ಮಾಲ್ ಉರಿ ಮಾಡಿ ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡಿ ಫ್ರೆಂಡ್ಸ್. ಸೊ ಫೈನಲಿ ನಾವೇನು ಮಾಡಬೇಕಂದ್ರೆ ಸ್ವಲ್ಪ ಅದನ್ನು ದಮ್ ಕಟ್ಟಬೇಕಾಗತ್ತೆ. ಸೊ ದಮ್ಗೆ ನಿಮ್ಗೆ ಏನು ಭಾರವಾದಿರುತ್ತೋ ಸೊ ಕಲ್ಲಾದರೂ ಇಡ್ಬೋದು, ಅಥವಾ ಒಂದು ಪಾತ್ರೆಯಲ್ಲಿ ನೀರು ಹಾಕಿಟ್ಟಿದ್ದೀವಿ ಇಲ್ಲಿ. ದಮ್ ಆದಮೇಲೆ ನೀವು ನೋಡ್ತಾ ಇರ್ಬೋದು ಫೈನಲಿ ನಮ್ಮ ಒಂದು ಬಿರಿಯಾನಿ ರೆಡಿಯಾಗಿದೆ. ಸೂಪರಾಗಿತ್ತು ಟೇಸ್ಟ್. ನೀವು ಒನ್ಸ್ ಟ್ರೈ ಮಾಡಿ. ಏನಿಲ್ಲ, ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕೋದನ್ನು ತೋರಿಸಿಲ್ಲ ಫ್ರೆಂಡ್ಸ್, ಅದೊಂದು ಮಿಸ್ ಆಗಿಬಿಟ್ಟಿದೆ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್, ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ.